ಲೋಕೇಶ್ ಸ್ವಾಗತ ಕೌಶಿಕ್ ಅಪ್ಡೇಟ್ ಯೂಟ್ಯೂಬ್ ಚಾನಲ್ಗೆ. ಸೆಕೆಂಡ್ ಪಿ ಸಿ ವಿದ್ಯಾರ್ಥಿಗಳು ಎಕ್ಸಾಮ್ 2ನ ಬರೀತಾರೆ. ನಿಮಗೆ ಬಂದ್ಬಿಟ್ಟು ಕೆಲವೊಂದು ಡೌಟ್ಸ್ ಅನ್ನೋದು ಇರುತ್ತೆ. ಡೌಟ್ಸ್ ಏನಪ್ಪ ಅಂದರೆ ಸೆಕೆಂಡ್ ಪಿ ಯು ಸಿ ಎಕ್ಸಾಮ್ 2 ಅಲ್ಲಿ ಗ್ರೇಸ್ ಮಾರ್ಕ್ಸ್ ಎಷ್ಟು ಇರುತ್ತೆ, ಮತ್ತು ಸೆಕೆಂಡ್ ಪಿ ಯು ಸಿ ಎಕ್ಸಾಮ್ 2 ಗ್ರೇಸ್ ಮಾರ್ಕ್ಸ್ ಯಾವ ಒಂದು ಟೈಮಲ್ಲಿ ಕೊಡ್ತಾರೆ. ಮತ್ತು ಮೂರನೇ ಕ್ವಶನ್ ಬಂದು 6 ಸಬ್ಜೆಕ್ಟಲ್ಲೂ ನಾವೇನಾದರೂ ಫೇಲ್ ಆಯಿತು ಅಂದರೆ ನಮಗೆ ಗ್ರೇಸ್ ಮಾರ್ಕ್ಸ್ ಕೊಟ್ಟು 6 ಸಬ್ಜೆಕ್ಟು ಪಾಸ್ ಮಾಡ್ತಾರೆ. ಮತ್ತು ಎಕ್ಸಾಮ್ ಒಂದರಲ್ಲಿ ಬಂದ್ಬಿಟ್ಟು ನಮಗೆ 22 ಮಾರ್ಕ್ಸ್ ಬಂದಿದೆ, ಆದರೂ ಕೂಡ ನಮಗೆ ಗ್ರೇಸ್ ಮಾರ್ಕ್ಸ್ನ ಕೊಟ್ಟಿಲ್ಲ, ಯಾಕೆ. ಮತ್ತು ಲಾಸ್ಟ್ನೇ ಕ್ವಶನೇ ಬಂದ್ಬಿಟ್ಟು ನಿಮಗೆ ಗ್ರೇಸ್ ಮಾರ್ಕ್ಸ್ ಜಾಸ್ತಿ ಇರುತ್ತಾ ಅಥವಾ ಕಮ್ಮಿ ಇರುತ್ತಾ ಅಂತ ತುಂಬ ಜನ ವಿದ್ಯಾರ್ಥಿಗಳಿಗೆ ಡೌಟ್ ಇರುತ್ತೆ. ಎಕ್ಸಾಮ್ 2 ಯಾರೆಲ್ಲ ಬರೀತಿದ್ದೀರಾ ನಿಮಗೆ ಬಂದ್ಬಿಟ್ಟು ಈ ಒಂದು ಡೌಟ್ಸ್ ಅನ್ನೋದು ಇರುತ್ತೆ. ಈ ಒಂದು ವಿಡಿಯೋದಲ್ಲಿ ಎಲ್ಲ ಕ್ಲಿಯರ್ನ ಮಾಡ್ತೀನಿ. ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋಗೆ ಒಂದು ಲೈಕ್ನ ಮಾಡ್ಕೊಳ್ಳಿ. ಬನ್ನಿ ವಿಡಿಯೋನ ಶುರು ಮಾಡೋಣ. ಮೊದಲನೇ ಕ್ವಶನ್ಗೆ ಆನ್ಸರ್ ಬಂದ್ಬಿಟ್ಟು ನಿಮಗೆ ಗ್ರೇಸ್ ಮಾರ್ಕ್ಸ್ ಎಷ್ಟಿರುತ್ತೆ ಅಂತ. ಗ್ರೇಸ್ ಮಾರ್ಕ್ಸ್ ಬಂದ್ಬಿಟ್ಟು 6 ಸಬ್ಜೆಕ್ಟ್ಗೆ ಬಂದ್ಬಿಟ್ಟು ಮಿನಿಮಮ್ ಬಂದ್ಬಿಟ್ಟು 5 ಮಾರ್ಕ್ಸ್ ಇರುತ್ತೆ. ಗ್ರೇಸ್ ಮಾರ್ಕ್ಸು ಮಿನಿಮಮ್ ಬಂದ್ಬಿಟ್ಟು 5 ಮಾರ್ಕ್ಸ್ ಇರುತ್ತೆ 6 ಸಬ್ಜೆಕ್ಟ್ಗೆ ಬಂದ್ಬಿಟ್ಟು. ಕಾಮರ್ಸ್ ಆಗಿರ್ಬೋದು ಮತ್ತು ಆರ್ಟ್ಸ್ ವಿದ್ಯಾರ್ಥಿಗಳು ಮತ್ತು ಸೈನ್ಸ್ ವಿದ್ಯಾರ್ಥಿಗಳಿಗೆ ಮಿನಿಮಮ್ ಬಂದ್ಬಿಟ್ಟು 5 ಮಾರ್ಕ್ಸ್ ಬಂದ್ಬಿಟ್ಟು ಗ್ರೇಸ್ ಮಾರ್ಕ್ಸ್ ಅನ್ನೋರುತ್ತೆ. ಇನ್ನು ಎರಡನೇ ಕ್ವಶನ್ ಬಂದ್ಬಿಟ್ಟು ನಾವು 6 ಸಬ್ಜೆಕ್ಟು ಫೇಲ್ ಆದರೆ ನಮಗೆ ಗ್ರೇಸ್ ಮಾರ್ಕ್ಸ್ನ ಕೊಟ್ಬಿಟ್ಟು ಪಾಸ್ ಮಾಡ್ತಾರಂತ ತುಂಬ ಜನ ವಿದ್ಯಾರ್ಥಿಗಳು ಡೌಟಲ್ಲಿ ಇರ್ತೀರ. ನೀವು 6 ಸಬ್ಜೆಕ್ಟು ನೀವು ಏನಾದರೂ ಫೇಲ್ ಆಗ್ತು ಅಂದರೆ 6 ಸಬ್ಜೆಕ್ಟು ಫೇಲ್ ಅಂತ ತಗೊಂಡ್ರೆ ನಿಮಗೆ ಗ್ರೇಸ್ ಮಾರ್ಕ್ಸ್ ಅನ್ನೋದು ಕೊಟ್ಬಿಟ್ಟು ಪಾಸ್ ಮಾಡಲ್ಲ. ಮಿನಿಮಮ್ ಬಂದ್ಬಿಟ್ಟು ನೀವು 4 ಅಥವಾ 5 ಸಬ್ಜೆಕ್ಟಲ್ಲಿ ಬಂದ್ಬಿಟ್ಟು ನೀವು ಪಾಸ್ ಆಗಿರಬೇಕು, ಆವಾಗ ಬಂದ್ಬಿಟ್ಟು ನಿಮಗೆ ಗ್ರೇಸ್ ಮಾರ್ಕ್ಸ್ ಅನ್ನೋದು ಕೊಟ್ಬಿಟ್ಟು ನಿಮ್ಮನ್ನ ಪಾಸ್ ಮಾಡ್ತಾರೆ. ಇನ್ನು ಮೂರನೇ ಕ್ವಶನ್ಗೆ ಆನ್ಸರ್ ಬಂದ್ಬಿಟ್ಟು ನಮಗೆ ಗ್ರೇಸ್ ಮಾರ್ಕ್ಸ್ ಯಾವ ಒಂದು ಟೈಮಲ್ಲಿ ಕೊಡ್ತಾರೆ ಅಂತ ತುಂಬ ಜನ ವಿದ್ಯಾರ್ಥಿಗಳು ಡೌಟಲ್ಲಿ ಇರ್ತೀರ. ಈಗ ನಿಮಗೆ ಒಂದು ಎಕ್ಸಾಂಪಲ್ನ ಕೊಡ್ತೀನಿ ನೋಡಿ. ಕಾಮರ್ಸ್ ಮತ್ತು ಆರ್ಟ್ಸ್ ವಿದ್ಯಾರ್ಥಿಗಳಿಗೆ ಒಂದು ಡೌಟ್ ಅನ್ನೋದು ಇರುತ್ತೆ, ನಮಗೆ ಯಾವ ಒಂದು ಟೈಮಲ್ಲಿ ಗ್ರೇಸ್ ಮಾರ್ಕ್ಸ್ ಅನ್ನೋದು ಕೊಡ್ತಾರೆ ಅಂದರೆ ನಿಮಗೆ ಬಂದ್ಬಿಟ್ಟು ಮಿನಿಮಮ್ ಬಂದ್ಬಿಟ್ಟು ನೀವು 5 ಸಬ್ಜೆಕ್ಟಲ್ಲಿ ನೀವೇನಾರ ಪಾಸ್ ಆಗಿತ್ತು ಅಂದರೆ, ಈಗ 5 ಸಬ್ಜೆಕ್ಟ್ ಅಂದರೆ ಒಂದು ಕನ್ನಡನೇ ತೊಗೊಳ್ಳಿ, ಇಂಗ್ಲೀಷ್ ತೊಗೊಳ್ಳಿ, ನಿಮಗೆ ಎಕ್ಸಾಂಪಲ್ ಕೊಡ್ತಾ ಇರೋದು ಕನ್ನಡ, ಇಂಗ್ಲೀಷು ಮತ್ತು ಇನ್ನೊಂದು ಹಿಸ್ಟ್ರಿಯನ್ನು ತೊಗೊಳ್ಳಿ, ಅಕೌಂಟೆನ್ಸಿನ ತೊಗೊಳ್ಳಿ, ಬಿಸ್ನೆಸ್ನೇ ತೊಗೊಳ್ಳಿ. ಸೊ ಇಷ್ಟರಲ್ಲಿ ಬಂದ್ಬಿಟ್ಟು ನೀವು ಕನ್ನಡ ಎಕ್ಸಾಮಲ್ಲಿ ಪಾಸ್ ಆಗಿರ್ತಾರೆ, ಇಂಗ್ಲೀಷ್ ಎಕ್ಸಾಮಲ್ಲಿ ಪಾಸ್ ಆಗಿರ್ತಾರೆ, ಮತ್ತು ಆರ್ಟ್ಸು, ಅಕೌಂಟ್ಸು, ಬಿಸ್ನೆಸ್ಸಲ್ಲಿ ಪಾಸ್ ಆಗ್ತೀರಿ. ಇನ್ನೊಂದು ಸಬ್ಜೆಕ್ಟು ಉಳ್ಕೊಂಡಿರುತ್ತೆ. ಇನ್ನೊಂದು ಸಬ್ಜೆಕ್ಟ್ ಯಾವುದಪ್ಪ ಅಂದರೆ ನಿಮಗೆ ಮಾಮೂಲಿ ಎಕನಾಮಿಕ್ಸ್ ಇರುತ್ತೆ ಅಲ್ವಾ. ಎಕನಾಮಿಕ್ಸಲ್ಲಿ ಬಂದ್ಬಿಟ್ಟು ನಿಮಗೆ 22 ಮಾರ್ಕ್ಸ್ ಬಂದಿರುತ್ತೆ ಅಂದ್ಕೊಳ್ಳಿ. ಥಿಯರಿ ಎಕ್ಸಾಮಲ್ಲಿ ಬಂದ್ಬಿಟ್ಟು 22 ಮಾರ್ಕ್ಸ್ ಬಂದಿರುತ್ತೆ. ಇನ್ನೊಂದು 2 ಮಾರ್ಕ್ಸ್ ಬಂದ್ಬಿಟ್ರೆ ನಿಮಗೆ ಏನು ಎಕನಾಮಿಕ್ಸಲ್ಲಿ ಬಂದ್ಬಿಟ್ಟು ನೀವು ಪಾಸ್ ಆಗ್ತೀರಾ. ಈ ಒಂದು ಟೈಮಲ್ಲಿ ನಿಮಗೆ ಗ್ರೇಸ್ ಮಾರ್ಕ್ಸ್ ಅನ್ನೋದು 2 ಮಾರ್ಕ್ಸ್ ಬಂದ್ಬಿಟ್ಟು ನಿಮಗೆ ಗ್ರೇಸ್ ಮಾರ್ಕ್ಸ್ ಅನ್ನೋದು ಆ್ಯಡ್ ಮಾಡಿ ನಿಮ್ಮನ್ನ ಪಾಸ್ ಮಾಡ್ತಾರೆ. ನಿಮ್ಗೆ ಗೊತ್ತಾಗ್ತಿಲ್ಲ ಅಂದರೆ ಇಲ್ಲೇ ತೋರಿಸ್ತೀನಿ ನೋಡಿ. ಎಕನಾಮಿಕ್ಸ್ಗೆ ಬಂದ್ಬಿಟ್ಟು ನೀವು 22ನ ತೆಗ್ದಿರ್ತೀರಿ, ಇನ್ನೊಂದು 2 ಮಾರ್ಕ್ಸ್ ಬೇಕಾಗಿರುತ್ತೆ ನೀವು ಪಾಸ್ ಆಗೋಕ್ಕೆ. ಥಿಯರಿಯಲ್ಲಿ ಬಂದ್ಬಿಟ್ಟು ನಿಮಗೆ ಇನ್ನೊಂದು 2 ಮಾರ್ಕ್ಸ್ ಬೇಕಾಗಿರುತ್ತೆ, ಅವಾಗ ಬಂದ್ಬಿಟ್ಟು 2 ಮಾರ್ಕ್ಸ್ನ ಆ್ಯಡ್ ಮಾಡಿ ನಿಮ್ಮನ್ನ ಪಾಸ್ ಅಂತ ಕನ್ಸಿಡರ್ ಮಾಡ್ತಾರೆ. ಮಿನಿಮಮ್ ಬಂದ್ಬಿಟ್ಟು ನಿಮಗೆ ಎಕನಾಮಿಕ್ಸಲ್ಲಿ ಬಂದ್ಬಿಟ್ಟು 20ಕ್ಕೆ ಬಂದ್ಬಿಟ್ಟು ನಿಮಗೆ ಇಂಟರ್ನಲ್ ಮಾರ್ಕ್ಸ್ ಅನ್ನೋದಿರುತ್ತೆ. 20 ಅಂದರೆ ನಿಮಗೆ ಮಿನಿಮಮ್ ಬಂದ್ಬಿಟ್ಟು ಒಂದು 9 ಇದ್ದರೆ ಸಾಕು. 9 ನಿಮಗೆ ಇಂಟರ್ನಲ್ ಮಾರ್ಕ್ಸ್ ಅನ್ನೋದು ಇದ್ದರೆ ನೀವು ಇಲ್ಲಿ 24 ತೆಗೆದ್ರೆ +9 ಆಗುತ್ತೆ, ನಿಮಗೆ 33 ಆಗುತ್ತೆ. 33 ಅಲ್ಲೇ ಬರುತ್ತೆ, 33% ಅಲ್ಲೇ ಬರುತ್ತೆ, ನೀವು ಪಾಸ್ ಅಂತ ಕನ್ಸಿಡರ್ ಆಗ್ತೀರಾ. ಇನ್ನೊಂದು ಕ್ವಶನ್ ಏನಪ್ಪ ಅಂದರೆ ನಮಗೆ ಗ್ರೇಸ್ ಮಾರ್ಕ್ಸು ಕಮ್ಮಿ ಇರುತ್ತಾ ಅಥವಾ ಮಾಮೂಲಿ ಜಾಸ್ತಿ ಇರುತ್ತಾ ಅಂತ ನಿಮ್ಗೆ ಹೇಳೋದಾದರೆ, ನಾನು ಆಗಲೇ ಹೇಳ್ದಂಗೆ ನಿಮಗೆ ಗ್ರೇಸ್ ಮಾರ್ಕ್ಸ್ ಬಂದ್ಬಿಟ್ಟು 6 ಸಬ್ಜೆಕ್ಟ್ಗೆ ಸೇರಿ ನಿಮಗೆ 5 ಮಾರ್ಕ್ಸ್ ಅನ್ನೋದು ಇರುತ್ತೆ. 6 ಸಬ್ಜೆಕ್ಟ್ಗೆ ಸೇರಿ 5 ಮಾರ್ಕ್ಸು ಗ್ರೇಸ್ ಮಾರ್ಕ್ಸ್ ಅನ್ನೋದು ಇರುತ್ತೆ. ಈಗ ತುಂಬ ಜನ ವಿದ್ಯಾರ್ಥಿಗಳು ಕೇಳ್ತಾ ಇರೋದು ಏನಪ್ಪ ಅಂದರೆ ಎಕ್ಸಾಮ್ ಒಂದರಲ್ಲಿ ಬಂದ್ಬಿಟ್ಟು ಯಾರೆಲ್ಲ ಎಕ್ಸಾಮ್ ಒಂದನ್ನ ಬರೆದಿದ್ದೀರಾ, ಕಾಮರ್ಸ್ ಆಗಿರ್ಬೋದು, ಆರ್ಟ್ಸ್ ವಿದ್ಯಾರ್ಥಿಗಳು ಮತ್ತು ಸೈನ್ಸ್ ವಿದ್ಯಾರ್ಥಿಗಳು ಆಗಿರ್ಬೋದು, ನಮಗೆ ಬಂದ್ಬಿಟ್ಟು ಬ್ರೋ ಎಕ್ಸಾಮ್ ಒಂದರಲ್ಲಿ ಬಂದ್ಬಿಟ್ಟು ನಮಗೆ 1 ಸಬ್ಜೆಕ್ಟ್ 2 ಸಬ್ಜೆಕ್ಟಲ್ಲಿ ಬಂದ್ಬಿಟ್ಟು 22, 21, 23 ಹೀಗೆ ಬಂದಿದೆ. ನಮಗೆ ಗ್ರೇಸ್ ಮಾರ್ಕ್ಸ್ ಕೊಟ್ಟು ಯಾಕೆ ಪಾಸ್ ಮಾಡಿಲ್ಲ ಅಂತ ತುಂಬ ಜನ ವಿದ್ಯಾರ್ಥಿಗಳು ಕಾಮೆಂಟ್ ಸೆಕ್ಷನಲ್ಲಿ ಕೇಳ್ತಾ ಇದ್ದೀರಾ. ನಿಮಗೆ ಬಂದ್ಬಿಟ್ಟು ನಿಮಗೆ ಒಂದು ಇಂಟರ್ನಲ್ ಮಾರ್ಕ್ಸ್ ಅನ್ನೋದು ಇರುತ್ತೆ ಅಲ್ವಾ, ಇಂಟರ್ನಲ್ಲು ಮತ್ತು ಪ್ರಾಕ್ಟಿಕಲ್ಲು, ಇದಕ್ಕೆ ಬಂದ್ಬಿಟ್ಟು ಮಿನಿಮಮ್ ಬಂದ್ಬಿಟ್ಟು ನಿಮಗೆ 9 ಮಾರ್ಕ್ಸ್ ಇರಬೇಕು. ಪ್ರಾಕ್ಟಿಕಲ್ ಬಂದ್ಬಿಟ್ಟು ಒಂದು 12 ಇರಬೇಕು. ಯಾರೆಲ್ಲ ಕಾಮರ್ಸ್ ಮತ್ತು ಆರ್ಟ್ಸ್ ವಿದ್ಯಾರ್ಥಿಗಳು ಇರುತ್ತೆ ನಿಮಗೆ ಬಂದ್ಬಿಟ್ಟು ಮಿನಿಮಮ್ ಬಂದ್ಬಿಟ್ಟು 9 ಇರಬೇಕು. ಯಾರೆಲ್ಲ ಸೈನ್ಸ್ ವಿದ್ಯಾರ್ಥಿಗಳು ಮಿನಿಮಮ್ ಬಂದ್ಬಿಟ್ಟು 30ಗೆ ಬಂದ್ಬಿಟ್ಟು ಪ್ರಾಕ್ಟಿಕಲ್ ಇರುತ್ತೆ, 30ಗೆ ಬಂದ್ಬಿಟ್ಟು ನಿಮಗೆ 12 ಬಂದ್ಬಿಟ್ಟು ನಿಮಗೆ ಪ್ರಾಕ್ಟಿಕಲ್ ಮಾರ್ಕ್ಸ್ ಇರಬೇಕು. ಮತ್ತು ತುಂಬ ಜನ ವಿದ್ಯಾರ್ಥಿಗಳು ಪ್ರಾಕ್ಟಿಕಲ್ನ ಅಟೆಂಡ್ ಮಾಡಿರಲ್ಲ, ಮತ್ತು ಕಾಮರ್ಸ್ ಮತ್ತು ಆರ್ಟ್ಸ್ ವಿದ್ಯಾರ್ಥಿಗಳು ಅಸೈನ್ಮೆಂಟ್ ಎಲ್ಲ ಕೊಟ್ಟಿರೋಲ್ಲ ಅವ್ರಿಗೆ, ಮತ್ತು ಸುಮಾರು ಜನಕ್ಕೆ ಬಂದ್ಬಿಟ್ಟು ಇಂಟರ್ನಲ್ ಮಾರ್ಕ್ಸ್ ಅನ್ನೋದು ಕೊಟ್ಟಿರೋದಿಲ್ಲ. ಮತ್ತು ಪ್ರಾಕ್ಟಿಕಲ್ ಅಂದರೆ ಸೈನ್ಸ್ ವಿದ್ಯಾರ್ಥಿಗಳಿಗೆ ಬಂದ್ಬಿಟ್ಟು ಆಗಲೇ ಹೇಳ್ದಂಗೆ ನೀವು ಮಾಮೂಲಿ ಪ್ರಾಕ್ಟಿಕಲ್ನ ಅಟೆಂಡ್ ಮಾಡಿರಲ್ಲ, ನಿಮಗೆ ಏನು ಪ್ರಾಕ್ಟಿಕಲ್ಲು ಮಾರ್ಕ್ಸ್ನ ಆ್ಯಡ್ ಮಾಡಿರಲ್ಲ, ನಿಮಗೆ ಬಂದ್ಬಿಟ್ಟು ಇದೊಂದು ಸಮಸ್ಯೆ ಅಂತಲೇ ಹೇಳ್ಬೋದು. 21, 22 ಯಾಕಪ್ಪ ಅಂದರೆ ನಿಮಗೆ 21, 22 ತೆಗ್ದಿರ್ತೀರ, ಆದರೂ ಕೂಡ ನಿಮಗೆ ಗ್ರೇಸ್ ಮಾರ್ಕ್ಸ್ ಅನ್ನೋದು ಕೊಟ್ಟು ಪಾಸ್ ಮಾಡಿರಲ್ಲ. 21, 22, 23 ಹಿಂಗೆ ತೆಗ್ದಿರ್ತೀರ, ಆವಾಗ ಬಂದ್ಬಿಟ್ಟು ನಿಮಗೆ ಗ್ರೇಸ್ ಮಾರ್ಕ್ಸ್ ಅನ್ನೋದು ಆ್ಯಡ್ ಮಾಡಿರಲ್ಲ. ಯಾಕಪ್ಪ ಅಂದರೆ ನಿಮಗೆ ಇಂಟರ್ನಲ್ಲು ಮತ್ತು ಮಾಮೂಲಿ ಏನು ಈಗ ಪ್ರಾಕ್ಟಿಕಲ್ ಇರುತ್ತೆ, ಪ್ರಾಕ್ಟಿಕಲಿ ನೀವು ಜಾಸ್ತಿ ತೆಗ್ದಿರಲ್ಲ, ಆವಾಗ ಬಂದ್ಬಿಟ್ಟು ನಿಮ್ಮನ್ನ ಫೇಲ್ ಅಂತ ಕನ್ಸಿಡರ್ ಮಾಡ್ತಾರೆ. ಇಲ್ಲ ನಿಮಗೆ 24 ಬರಬೇಕು. ಥಿಯರಿಯಲ್ಲಿ ಬಂದ್ಬಿಟ್ಟು ಕಾಮರ್ಸ್ ಮತ್ತು ಆರ್ಟ್ಸ್ ವಿದ್ಯಾರ್ಥಿಗಳಿಗೆ, ಸೈನ್ಸ್ ವಿದ್ಯಾರ್ಥಿಗಳಿಗೆ ಬಂದ್ಬಿಟ್ಟು 21 ಬರಬೇಕು. ನಿಮಗೆ ಪ್ರಾಕ್ಟಿಕಲ್ 12 ಇತ್ತು ಅಂದರೆ ಮಿನಿಮಮ್ ಬಂದ್ಬಿಟ್ಟು 12 ಇರಲೇಬೇಕು. ಮತ್ತು ಕಾಮರ್ಸ್ ವಿದ್ಯಾರ್ಥಿಗಳು ಬಂದ್ಬಿಟ್ಟು 9 ಮಾರ್ಕ್ಸು ಇರಲೇಬೇಕು ಇಂಟರ್ನಲ್ ಮಾರ್ಕ್ಸು. ಸೊ ಡೌಟು ಕ್ಲಿಯರ್ ಆಯಿತು ಅನ್ಕೋತೀನಿ. ಸೊ ಡೌಟ್ ಏನಪ್ಪ ಅಂದರೆ ನಿಮಗೆ ಎಕ್ಸಾಮ್ ಒಂದರಲ್ಲಿ 21, 22 ಬಂದಿದೆ ಬ್ರೋ, ಆದರೂ ಕೂಡ ನಾವು ಫೇಲ್ ಆಗಿದ್ದೀವಿ ಅಂತ ಕೇಳ್ತಾಯಿದ್ರೆ,
ಕಾರಣ ಬಂದ್ಬಿಟ್ಟು ನಿಮಗೆ ಇಂಟರ್ನಲ್ ಮಾರ್ಕ್ಸ್ ಆಗಿರುತ್ತೆ. ಇಂಟರ್ನಲ್ಲು ಮತ್ತು ಪ್ರಾಕ್ಟಿಕಲ್ ಎಕ್ಸಾಮ್ ಯಾರೆಲ್ಲ ಬರೆದಿರ್ತೀರ ನಿಮಗೆ ಬಂದ್ಬಿಟ್ಟು ಇಂಟರ್ನಲ್ ಮಾರ್ಕ್ಸ್ 9 ಬಂದಿರಲ್ಲ ಕೆಲವೊಬ್ರಿಗೆ, ಮತ್ತು ಪ್ರಾಕ್ಟಿಕಲಲ್ಲಿ 12 ತಗಲ ಕಮ್ಮಿ ತೆಗ್ದಿರ್ತಾರೆ, ಅಂದರೆ 7, 8 ಹಿಂಗೆ ತೆಗ್ದಿರ್ತಾರೆ. ಅವಾಗ ಬಂದ್ಬಿಟ್ಟು ನಿಮ್ಮನ್ನ ಫೇಲ್ ಅಂತ ಕನ್ಸಿಡರ್ ಮಾಡಿರ್ತಾರೆ. ಮತ್ತು ಇಲ್ಲಿ ಇನ್ನೊಂದು ಪ್ರಾಬ್ಲಮ್ ಏನಪ್ಪ ಅಂದರೆ ಸುಮಾರು ಜನ ವಿದ್ಯಾರ್ಥಿಗಳು ಒಂದು 15, 16 ಇಂಟರ್ನಲ್ ಮಾರ್ಕ್ಸ್ ತೆಗ್ದಿರ್ತೀರ, ಆದರೂ ಕೂಡ 21, 22, 23 ಬಂದಿರುತ್ತೆ, ಆದರೂ ಕೂಡ ನಿಮ್ಮನ್ನ ಪಾಸ್ ಅಂತ ಕನ್ಸಿಡರ್ ಮಾಡಿಲ್ಲ, ಫೇಲ್ ಅಂತ ಕನ್ಸಿಡರ್ ಮಾಡ್ತಾರೆ. ಅವಾಗ ಏನಪ್ಪ ಅಂದರೆ ವ್ಯಾಲ್ಯೂಯೇಷನ್ ಅವ್ರು ಬಂದ್ಬಿಟ್ಟು ಸ್ವಲ್ಪ ಮಿಸ್ಟೇಕ್ನ ಮಾಡಿರ್ತಾರೆ, ಅವಾಗ ಬಂದ್ಬಿಟ್ಟು ನಿಮ್ಮನ್ನ ಫೇಲ್ ಅಂತ ಕನ್ಸಿಡರ್ ಮಾಡಿರ್ತಾರೆ. ಸೊ ಅದಕ್ಕೆಲ್ಲ ತಲೆ ಕೆಡಿಸ್ಕೊಳ್ಳೋಕೆ ಹೋಗ್ಬಿಡಿ, ಎಕ್ಸಾಮ್ 2 ಅಲ್ಲಿ ಆರಾಮಾಗಿ ಬರೆದು ಸೊ ಪಾಸಾಗಿ ಎಲ್ಲ ವಿದ್ಯಾರ್ಥಿಗಳು ಆಲ್ ದ ಬೆಸ್ಟ್. ಏನೋ ಒಂದು ಡೌಟ್ ಇತ್ತು ಅಂದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ರಿಪ್ಲೈನ ಮಾಡ್ಕೊಡ್ತೀನಿ. ನಾನು ಆಗಲೇ ವಿಡಿಯೋ ಮಾಡಿ ಹಾಕಿದ್ದೀನಿ. ಪ್ರೈವೇಟ್ ವಿದ್ಯಾರ್ಥಿಗಳು ಮತ್ತು ಯಾರು ರಿಪೀಟರ್ಸ್ ಇದ್ದೀರಾ ಮತ್ತು ಫ್ರೆಶರ್ಸ್ ವಿದ್ಯಾರ್ಥಿಗಳು ಬಂದ್ಬಿಟ್ಟು ಎಕ್ಸಾಮ್ 2 ಅಲ್ಲಿ ನೀವು ಎಷ್ಟು ಮಾರ್ಕ್ಸ್ ತಗೋರೆ ಥಿಯರಿ ಎಕ್ಸಾಮು ಮತ್ತು ಇಂಟರ್ನಲ್ ಪ್ಲಸ್ ನಿಮಗೆ ಎಷ್ಟು ಮಾರ್ಕ್ಸ್ ಬಂದರೆ ಪಾಸ್ ಆಗ್ತೀರಾ ಅಂತ ನಾನು ಆಗಲೇ ವಿಡಿಯೋ ಮಾಡಿದ್ದೀನಿ. ರಿಪೀಟರ್ಸು, ಫ್ರೆಶರ್ಸು ಮತ್ತು ಪ್ರೈವೇಟ್ ವಿದ್ಯಾರ್ಥಿಗಳು ಸಪ್ರೇಟಾಗಿ ಒಂದೊಂದು ವಿಡಿಯೋ ಮಾಡಿದ್ದೀನಿ. ಆ ಒಂದು ವಿಡಿಯೋ ಚಾನಲಲ್ಲಿ ಕೂಡ ಇರುತ್ತೆ, ಡಿಸ್ಕ್ರಿಪ್ಷನಲ್ಲಿ ಕೂಡ ಹಾಕಿರ್ತೀನಿ. ಸೊ ಹೋಗಿ ಚೆಕ್ ಮಾಡಿ. ಮತ್ತು ಎಕ್ಸಾಮ್ 2 ಗ್ರೇಸ್ ಮಾರ್ಕ್ಸ್ ಬಗ್ಗೆ ಆಗಲೇ ವಿಡಿಯೋ ಮಾಡಿದ್ದೀನಿ, ಅದನ್ನು ಕೂಡ ಹೋಗಿ ನೋಡ್ಕೊಳ್ಳಿ. ಏನೇ ಒಂದು ಡೌಟ್ ಇತ್ತು ಅಂದರೆ ಕಮೆಂಟ್ ಸೆಕ್ಷನ್ ತಿಳಿಸಿ, ರಿಪ್ಲೈನ ಮಾಡ್ಕೊಡ್ತೀನಿ. ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ. ಎಲ್ಲರಿಗೂ ನೋಡ್ತಾರೆ ಕೌಶಿಕ್ ಅಪ್ಡೇಟ್ ಯೂಟ್ಯೂಬ್ ಚಾನಲ್. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್.